ಕಿವಿಗೆ ಮುದ ನೀಡುವಂಥ ಭಾಷೆ ಯಾವ್ದಾರ ಐತೆ ಅಂದ್ರೆ ಅದು ಕನ್ನಡ. ಅದಕ್ಕೆ ಕರ್ನಾಟಕ ಕರ್ಣ ಅಂದ್ರೆ ಕಿವಿ, ಅಟಕ ಅಂದ್ರೆ ಮುಟ್ಟುದು. ಕಿವಿಗೆ ಮುದ ನೀಡುವಂಥ ಮುಟ್ಟುವಂಥ ಭಾಷೆ ಯಾವ್ದಂದ್ರೆ ಕನ್ನಡ. ಅದಕ್ಕೇನೈತಿ, ಕನ್ನಡವನ್ನು ಉಳಿಸಿ ಬೆಳೆಸ್ರಿ. ಅದ್ರಾಗ ಇಂಗ್ಲೀಷು ಬೆಳೆಸಿ ಮಾತಾಡಬೇಡ್ರಿ, ಇಂಗ್ಲೀಷ್ ಪ್ರತ್ಯೇಕ ಮಾತಾಡ್ರಿ, ಆದರೆ ಕನ್ನಡನ ಶುದ್ಧವಾಗಿ ಮಾತಾಡ್ರಿ ಅಂತೇಳಿ ಇದ್ರ ಸಂದೇಶ ಕೊಡಕ್ಕೆ ಇದನ್ನೆಲ್ಲ ಮಾಡಿ ನೋಡಿ. ಮತ್ತೊಂದಿಲ್ಲ. ಎಲ್ಲರಿಗೂ ನಮಸ್ಕಾರ. ಸರ ನಂದೊಂದು ಆಸೆವು, ಇದನ್ನ ಎದಕ್ಕೆ ಮಾಡೀನಿ ಅಂದ್ರ ಪರಿಸರ ಮಾಲಿನ್ಯ ಉಳಿಸ್ಬೇಕು. ಇಲ್ಲಕಂದ್ರ ಮಾನವ ಕುಲ ನಾಶ ಆಕೈತಿ. ಹಿಂದಕ್ಕೆ ವರ್ತ್ಯಾಗ ಹಳದಾಗ ಹೊಳ್ಯಾಗ ಬ್ಯಾಸಿಗ ನೀರು ಇರ್ತಿದ್ವು, ಬಾಯಾಗ ನೀರು ಇರ್ತಿದ್ವು. 4 ಮಳ ತೆಗೆದ್ರೆ ಭೂಮಿಯಾಗ ನೀರಿತ್ತು. ಗಿಡ ಮರ ಬಳ್ಳಿಗಳಿಗೆ ನಿರಂತರ ನೀರು ಸಿಗ್ತಿತ್ತು. ಹೆಮ್ಮರವಾದ ಗಿಡಗಳು ಇರ್ತಿದ್ವು. ಈಗ ಅವೆಲ್ಲ ನಶಿಸಿ ಹೋಗಕತ್ತೇವು. ಅವು ಹೋಗಿಂದ ಹಕ್ಕಿ ಪಕ್ಷಿಗಳು ನಾಶ ಆಗಕತ್ತೇವು. ಪಶು ಪಕ್ಷಿ ಪ್ರಾಣಿಗಳು ನಮ್ಗೆ ಬೇಕಾ ಪರಿಸರ ಉಳಿಸ್ಬೇಕಾದ್ರ ಪರಿಸರ ಉಳಿಸ್ರಿ ಅಂತೇಳಿ ಎಲ್ಲರಿಗೂ ಕೇಳ್ಕೊಳೋದು ಒಂದು. ಎರಡನೇದು, ಎಲ್ಲರೂ ಏನೈತಿ ಜಾತಿ ಭೇದದಿಂದ ಹೊಂಟು ಬಿಟ್ಟಾರ. ಈಗ ರಾಜಕಾರಣಿಗಳ ಜಾತಿ ಸರ್ಟಿಫಿಕೇಟ್ ಕೇಳಕತ್ತಾರ. ಅದನ್ನ ಮನೋಭಾವನೆ ಒಳಗೆ ತುಂಬಾರ ರಾಜಕಾರಣ ಕೊಳಕ ರಾಜಕಾರಣಿಗಳು ಏನ್ರಿ. ಅದಕ್ಕೆ ನಮ್ಮಲ್ಲಿ ಏನೈತಿ ಜಾತಿ ಭೇದ ಹೋಗಿ ನಾ ಆ ಜಾತಿವ ಈ ಜಾತಿವ ಇದೆಲ್ಲ ಹೋಗಿ ನಾವು ಯಾರಪ್ಪ ಅಂತಂದ್ರೆ ನಾವು ಭಾರತೀಯರು ಅನ್ನುವಂಥದ್ದು ಎಲ್ಲರ ಹೃದಯದೊಳಗೆ ಮೂಡಿ ಬರಬೇಕು. ಒಂದು. ಇನ್ನೊಂದು, ಕನ್ನಡದೊಳಗೆ ಅಲ್ಲೇ 3 ಅಕ್ಷರ ತೆಗೆದ್ರ ಅಲ್ಲಿ ಒಂದು ಚಾಟ್ ಐತಿ. ಈಗಿನ ಕನ್ನಡ ಸಾಹಿತ್ಯ ಸಮ್ಮೇಳನದವ್ರು 3 ಅಕ್ಷರ ತೆಗೆದಾರ. ಹೌದು. ಮಂತ್ರ ನಾವು ಪ್ರಾಣಾಯಾಮ ಅವನ್ನೆಲ್ಲ ಮಾಡ್ಬೇಕಾದ್ರೆ ಆ 3 ಅಕ್ಷರಗಳು ಬೇಕಿಷ್ಟು. ಅವನ್ನ ತೆಗೆದಾರಲ್ಲ, ಅದಕ್ಕೆ ಸಿಟ್ಟು ಬಂದು ಅದನ್ನು ತಿಳಿಸೋದು. ಕನ್ನಡ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆ ಅದು. ಅದರಂಥ ವ್ಯಾಕರಣ ಎಲ್ಲಿ ಸಿಗೋದಿಲ್ಲ ಏನ್ರಿ. ಶಿವನ ಡಮರುಗದಿಂದ ಹುಟ್ಟೇವಿ ಎಲ್ಲ ಏನ್ರಿ. ಕಂಠದಿಂದ, ನಾಲಿಗೆಯಿಂದ, ತುಟಿಯಿಂದ ಹಿಂಗೆಲ್ಲ ಹಲ್ಲಿ. ಅದಕ್ಕೆ ಇದ್ರ ಮಹತ್ವ ಭಾಳ ಐತಿ. ಹೇಳಕ್ಕೆ ನಿಮ್ಗೆ ಚಾರ್ಜ್ ಉಳಿದಿಲ್ಲ. ಕಂಠತಾಲ ಅಂತಂತಂದ್ರೆ ಮೊಟ್ಟ ಮೊದಲೇಕ ಸ್ಥಾನ ಅಕ್ಷರ ಹುಟ್ಟೋದು ಕಂಠ. ಆ ಕಂಠ ಅಂತ ಯಾಕಿಟ್ರು? ಕ ಅಕ್ಷರ ಕ ಕ ಗ ಗ ಂಗ. ಮೊಟ್ಟ ಮೊದಲಿಗೆ ಯಾಕೆ ವ್ಯಂಜನಗಳು ಕ ಕ ಗ ಂಗ ಇಟ್ಟರು? ಇದು ಸಾಲ್ ಗೂಟ ಅಂತಾರ. ಅಂಗಿ ಪಂಗಿ ಏನಾರ ಇಳೆ ಬಿಡಕ್ಕೆ ಮನ್ಯಾಗ ಹಾಕ್ಬೇಕು ಅಂತದ್ದು ಗೂಟಕ್ಕೆ. ಸಮತೋಲನ. ಎತ್ತಿನ ಬಂಡಿನ ರೀ, ಸಾಗವಾನಿ ಬಂಡಿ. ಇದು ಎಕ್ಕಗಾಡಿ. ಇದು ಒಂಟೆತ್ತಿನ ಕಟ್ಟೋದು. ಇದು ಕೊಳ್ಳರಿ ಬಂಡಿ. ಇವು ಬಂಡಿ ಕಳೆವು. ಇವು ಮಿಂಚುಣಿಕೆ ಹಿಂಗೆ ಹಚ್ಕೊಂತ ಹೋಗುದ್ರಿ. ಇವು ಕಾವಣಿ. ಇದಕ್ಕೆ ಕ್ಯಾರತ್ ಅಂತಾರೆ. ಕ್ಯಾರತ ದುಬ್ಬ ತಿಂಡಿ ಪಂಡಿ ಬಿಟ್ರೆ ಕೈ ನಿಲ್ಕೋದಿಲ್ಲಲ್ಲ. ದುಬ್ಬ ಕ್ಯಾರತ. ಇದು ತಕ್ಕಡಿ. ಇದು ಬಂಗಾರ ತಗೋ ತಕ್ಕಡಿದು. ಇವೆಲ್ಲ ಏನದು ಅಡಿಗೆ ವಸ್ತುಗಳು ಏನ್ರಿ. ಅದ ತಂಬುರಿ ಚಿಪ್ಪಿಂದ್ರಿ ಇಂಥವದಾವ ಇಲ್ಲಿ ಅದಾವಲ್ರಿ. ಆಗ್ರ ರ್ಯಾಳ ಹಚ್ಬೇಕ್ರಿ. ರ್ಯಾಳ ಹಚ್ಚಿ ತಿಕ್ಕಬೇಕಂದ್ರೆ ನಾದು ಬರ್ತೈತಿ. ಇಲ್ಲಿ ಬಿಗಿಬೇಕು ಅವನ್ನ. ತಡ್ರಿ, ಇದೈತಲ್ಲ ರಂಗೋಲಿ ಹಾಕೋರು ಇಂಚ್ ಪಟ್ಟಿದು. ರಂಗೋಲಿ ಹಾಕಕ್ಕೆ ಹೆಣ್ಮಕ್ಳದು ಏನ್ರಿ. ಇಲ್ಲೈತಿ ನೋಡ್ರಿ. ಇದು ಹಿಂದಿನ ಕಾಲದೊಳಗೆ ಕಳ್ಳರಿಗೆ ಏನು ಸಿಗಬಾರ್ದು ಅಂತೇಳಿ ಪುಸ್ತಕದ ನಿಟ್ಟಿನ್ಯಾಗ ಇದ್ರಾಗ ಬಂಗಾರ ಸಾಮಾನು ಹಾಕಿ ಇಟ್ಟು ಬಿಡ್ತಿದ್ರು. ನೀವು ಬಂಗಾರ ಇಟ್ಬಿಡ್ರಿ? ಅವ್ರು ತೋರ್ಸಾಕಿತ್ತಿಂದ ಜೋಗ್ಯಾರಿ ಮತ್ತು ಬಂಗಾರ ಇದನ್ನ ಹೊತ್ಕೊಂಡು ಅದಾರ. ಕಳ್ಳರಿಗೆ ಅವರು ಬಂದು ಟ್ರಂಕು ಅವನು ಹುಡುಕ್ತಾರ. ಈ ಪುಸ್ತಕದ ನಿಟ್ಟಿನಾಗ ಇಟ್ರ ಏನು ಪುಸ್ತಕ ಬಿಡಪ್ಪ ಅಂತೇಳಿ ಬಿಟ್ಟು ಹೋಗ್ತಾರೆ ಅಂತೇಳಿ. ಇದು ಗುಪ್ತಿ ಗ್ರಂಥ ಅಂತಾರೆ. ಇದಕ್ಕೆ ಗುಪ್ತಿ ಗ್ರಂಥ ಅಂತಾರೆ. ಇವು ಹುಣಸೆ ಹಣ್ಣಿನ ಬಡಮನಿ ರೀ. ಇವು ಹುಣಸೆ ಬಡಮನಿ, ಲತ್ತುಗುನಿ. ಇದು ಮುಗಿಸಾಕ್ರಿ, ಮುದ್ದೆ ಮುಗಿಸಾಕ. ಇದು ಡೊಳ್ಳು ಬಡಿದ್ರಿ ಗುಣಿ. ಇದು ಕಾಗದ ಇಡಕ್ಕೆ ಕೊಳಿವಿ. ಇದು ಎಲ್ಬಳ್ಳಿ ತೋಟದಾಗ ಎಲಿ ಹರಿಯಕ್ಕೆ ಮಾಡಿದಂಥ ಮಿಚ್ಚುಣಿಕಿದ್ರಿ. ತತ್ರಾಣಿಗಿದು. ಇದು ಚಿಕ್ಕ. ಈಗೇನಂತಾರ ಮಾಸ್ಕ್ ಅಂತಾರ. ಅದಕ್ಕೆ ಚಿಕ್ಕ ಇಂಗ್ಲೀಷ್ನಾಗ ಮಾಸ್ಕ್ ಅಂತಾರ. ನಮ್ಮವರು ಇದಕ್ಕೆ ಬಾಯಿ ಚಿಕ್ಕ ಅಂತೇಳಿ ಧೂಳ ದುಪ್ಪಡಕ ಅಲ್ಲೇ ಸಂಡ್ಯಾಗ ಪಂಡ್ಯಾಗ ಟ್ರೆಡಿಷನಲ್ ಮಾಸ್ಕ್. ಹಳೆ ಕಾಲದ ಮಾಸ್ಕ್ ನೋಡಿ ಹೆಂಗಿರುತ್ತೆ.
ಧೂಳ ಏನು ಬರಬಾರ್ದು ಮೂನ್ಯಾಗ ಹೋಗ್ಬಾರ್ದು ಅಂತೇಳಿ ಹಿಂಗತೆ ಮಾಡ್ತಾರೆ. ಇವಾಗೆಲ್ಲ ತುಂಬ ವೆರೈಟಿ ಬಂದ್ಬಿಡೈತೆ. ಥಂಡಿಗಾಗ ಅವಾಗ ಹಾಕ್ಕೊಂಡು ಹೋಗ್ರಿ. ಈ ಜುಬ್ರದಾಗ ಸೋಸಿ ಹವಾ ಬರ್ತಿತ್ತು ರೀ. ಈ ಜುಬ್ರದಿಂದ ಗಾಳಿ ಸೋಸಿ ಚಲೋ ಗಾಳಿ ನಮ್ಗೆ ಹೋಗುತ್ತೆ. ಇವು ಮೆಟ್ಟು ತೂರಾಕ ಏನ್ರಿ ಮಡಿಗುಂಟಿ ಇವೆಲ್ಲ ಇವು ಪುಂಗಿ ಬಾರಿ ಇವು ಮುತ್ಲಿ ಇವೆಲ್ಲ ಒಂದ ಕೈಲಿ ಹ್ಞೂ ರೀ ಇವೆಲ್ಲ ಕಾಗದ ತೆಗೆದಿಡುವು. ಅವಾಗಿನ ಕುಂಕುಮ ಭರಣಿ ಹೇಗೈತಿ ನೋಡ್ರಿ. ಕುಂಕುಮ ಭರಣಿ ಸಿಸ್ಟಮ್ಗಿದೆ ನೋಡಿ. ಲಾಕ್ ಮಾಡಿ ಹಿಂಗೆ ತೆಗೆದ್ಬಿಟ್ಟು ಕುಂಕುಮ. ಏನು ರೀ ಇದು ಇಲ್ಲೇ ಐತಿ ನೋಡ್ರಿ. ಇದು ಅವಾಗ ತುಂಡು ಕಲ್ಲಿಲ್ಲೇ ದೀಪ ಮೇಲೆ ಕಂಬ ಮಾಡೋರು. ಪಲಿ ತುಂಡುಗಲ್ಲಿಲ್ಲೇ ತುಂಡುಗಲ್ಲು ನಿರಂತರ ದೊಡ್ಡ ಕಲ್ಲು ಸಿಗಲಿಲ್ಲ ಅಂತಂದ್ರೆ ತುಂಡುಗಲ್ಲಿನಾಗ ಕಾಚೆ ಮಾಡಿ ಅವನ್ನೆಲ್ಲ ಹಾಕೋರು. ಅವಾಗ ಹಿಂದಲ್ ದೇವಾಲಯದೊಳಗೆ ಇರ್ತೈತಿದ್ರಿ. ಇದನ್ನ ತೆಗಿಯಕ ಬರುದಿಲ್ಲ, ಆನಿ ಜಗ್ಗಿದ್ರು ಬರುದಿಲ್ಲ. ಇದ್ರ ಒಂದು ಶಾನೆತನ ಐತಿರಿ. ಇದು ಹಿಂಗೆ ಸೇರ್ಸಕ್ ಬರುದ ಇಲ್ಲದ್ರಿ. ಇಲ್ಲೇ ಹಿಂಗೆ ಸೇರಿಸಿದಾಗನ ಅದು ಅಲ್ಲಿ ಕುಂದ್ರತ್ರಿ. ಏನ್ರಿ ಇದು ದನದ ಮೈ ತಿಕ್ಕೋಕೆ ಇದಕ್ಕೆ ಕರಾರು ಅಂತಾರೆ. ಕರಾರು ಇವೆಲ್ಲ ರಾಟಿ ಇದು ಮೀನದ ಬಲ್ಲಿ ಇದು. ಇದನ್ನ ಮಾಡಿ ಇದನ್ನ ಮುಚ್ಚೋದ್ರಿಂದ ಕಟ್ಟಿ ಬಿಡುದು. ಕಟ್ಟಿ ಈ ಮೀನ ಇದ್ರಾಗ ಹಾಸಿ ಹೋಗುತ್ತಾ. ಹೋಗಿಂದ ಹೊಳ್ಳಿ ಬರಕ್ಕೆ ದಾರಿನ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇದು ಅಲ್ಲಿ ತನ ಐತಿದ್ರಿ ಹೆಣಿಕಿರಿ. ಇಲ್ಲಿ ಬಂದ್ಬಿಟ್ಟಿರ್ತೈತಿ. ಹೊಳ್ಳಿ ಇಲ್ಲಿ ಓಡಾಡ್ತೈತಿ. ಅದ್ರಾಗ ಗೊತ್ತಾಗಲ್ಲ ಬರಕಲ್ಲ. ಅವಾಗ ಇದನ್ನ ಬಾಯಿ ತೆಗೆದು ತೊಕ್ಕೊಳೋದು ಮೀನಾರಿ. ಅವು ಆವಿಗೆ ಬಿಡ್ರಿ. ಆವಿಗೆ ರೀ ಅವು ಆವಿಗೆ ಏನ್ರಿ ಇವು ಕಂಬಳಿ ಉಣ್ಣಿನ ಹಂಜಿ ಮಾಡಾಕ ಉಣ್ಣಿ ತೊಡಕ್ಕೆ ಬಿಡಿಸಿ ಗಂಟು ಬಿಡಿಸಿ ಅದನ್ನ ಹಿಂಗೆ ಹೀಚಿ ಉಣ್ಣಿ ಹಂಜಿ ಮಾಡಿ ಉಣ್ಣಿ ನೇಯ್ದು ಇಲ್ಲೆಲ್ಲೇ ಇತ್ತಲ್ಲ ಅದು ನೇಯುದ್ರಿ. ಇಲ್ಲೇ ಐತಿ ನೋಡ್ರಿ ತಿರುಕಿ. ಇದಕ್ಕೆ ಹಾಕಿ ನೇಯ್ದು ಕಂಬಳಿ ತಯಾರು ಮಾಡಕ್ಕೆ ಉಪಯೋಗ ಮಾಡ್ಕೊಂಡ್ರಿ ಸರ್. ಇವೆಲ್ಲ ಬಿದಿರಿನ ಸಾಮಾನುಗಳು, ಇವು ಭರಣಿ ಸಾಮಾನುಗಳು ಏನ್ರಿ ಇವು ಬಟ್ಲ ಇವೆಲ್ಲ. ಇದು ಗೊಟ್ಟ ದನಕ್ಕೆ ಎತ್ತಿಗೆ ಔಷಧ ಹಾಕಕ್ರಿ. ಗೊಟ್ಟ. ರೀ ಅವಾಗಿನ ಅಳತಿಗಳು ಇದ್ರಲ್ಲೇ ಇದ್ವು. ಇದ್ರಲ್ಲೇ ಇದ್ವು ರೀ. ಇಲ್ಲೇ ನೋಡಿ ಸಟ್ ಐತಿ. ಇಲ್ಲೇ ಐತಿ ನೋಡಿ ಪಾವ್ ಐತಿ. ಇಲ್ಲೇ ಅವು ಅದ್ಲಿ ಬದ್ಲಿ ಆಗ್ಯಾವ್ರಿ. ಅವು ಇಲ್ಲೊಂದು ಐತಿ ಏನ್ರಿ ಈ ಥರ ಅದಾವ್ರಿ. ಇದು ಮಹಾತ್ಮ ಗಾಂಧೀಜಿ ಚರಕ ಏನ್ರಿ ಇಲ್ಲೇ ಹಾಸಿ ಇದಕ್ಕೆ ಜೋಡಿಸೋದು ಇರ್ತೈತಿ ರೀ. ಇಲ್ಲೇ ಕದರ್ ಅಂತ ಇರ್ತೈತಿ ರೀ. ತೆಗೆದಿಟ್ಟಿವಿ ಬಟ್ಟಿ ಮಾಡ್ತಾರ ಅಂತ ಹೇಳ್ರಿ. ಇಲ್ಲೇ ಹಾಕಿ ಇದನ್ನೇನೈತಿ ಅದಕ್ಕೆ ಕದರಿಗೆ ಹಾಕಿ ಹಂಜಿ ಮಾಡಿ ನೂಲುದಿರ್ತೈತಿ ರೀ. ಆ ಕದರ್ ಇಡಾಕ ಇದು ಪೆಟ್ಟಿಗೆ ಇದ್ರ ಸಾಮಾನು ಇಡಾಕ. ಇದನ್ನ ಹೊಳ್ಳಿ ಇದನ್ನೇನೈತಿ ಕೈ ಬಿಡ್ರಿ ಇಲ್ಲಿ ಹಿಂಗೆ ಮುಚ್ಕೊಂಡು ಪೆಟ್ಟಿಗೆ. ಹ್ಞೂ ರೀ ಮತ್ತೆ ಓಪನ್ ರೀ. ಏನ್ರಿ ಹಿಂಗೆ ಇದು ಒಳ್ಳೆ ಗಾಂಡ್ರಿ. ಎತ್ತು ಕಟ್ಟಿ ಎತ್ತಿಗೆ ಕಣ್ಣಿಗೆ ಅರಿಬಿ ಕಟ್ಟಿ ಇವರೆಲ್ಲ ಕೇಳ್ತಾರೆ. ಇವ್ರದೊಂದು ಕೇಳ್ತಾರಂತ. ಇಲ್ಲೇ ವಜ್ಜೆ ಹೇರಿರ್ತಾರೆ ರೀ. ಕಲ್ಲು ಹೇರಿರ್ತಾರ. ಈ ಕಲ್ಲಿನ ವಜ್ಜಕ್ಕೆ ಇಲ್ಲಿ ಅರಿತೈತಿರಿ. ಅದು ಎತ್ತು ಹೀಗೆ ತಿರ್ಕೊಂತ ಹೋಗುತ್ತೆ. ಇಲ್ಲಿ ನಗ ಕಟ್ಟಿರ್ತಾರೆ ಇಲ್ಲೇ ಏನ್ರಿ. ಇದು ಒಳ್ಳೆ ಎಣ್ಣೆ ಗಾಣ. ಒಳ್ಳೆ ಎಣ್ಣೆ ಇಲ್ಲಿ ಬೀಳುತ್ತೀರಿ. ಇಲ್ಲೇ ಡಬ್ಬಿ ಇಟ್ಟಿರ್ತಾರೆ ರೀ. ಆ ಡಬ್ಬ್ಯಾಗ ಒಳ್ಳೆ ಎಣ್ಣೆ ಬೀಳ್ತೈತಿ ಏನ್ರಿ. ಸರ ಇದನ್ನ ಕಬ್ಬಿನ ಗಾಣ ಬೂವ ಅಂತೇಳಿ ಕುಂಟಿ ಹೂಡುವಾಗ ರೀ ಒಳ್ಳೆ ಅಂತಿರ್ತೈತಿ. ಮಿನಿ ಇರುದಿಲ್ಲ. ಆ ಒಳ್ಳೆವಿಲ್ಲೇ ಇದನ್ನ ಹೂಡಿ ಹರ್ಗಕ್ಕ ಬಿತ್ತಕ್ಕ ಉಪಯೋಗ ಮಾಡೋದ್ರಲ್ಲ. ಇದು ಇಟ್ಟಂಗಿ ಮಣಿ. ಇದು ಪಮ್ಮನಿಗೆ. ಆಗ ಇದು ಬಂತಾಗ ಅಲ್ಲಿ ಬಂತಲ್ಲೇ ಅದು ಈಚೆಗೆ ಹೋಗುತ್ತಾ. ಇದು ಎರಡು ಅದಾವಲ್ಲ. ಇದು ಐತಲ್ಲ ರೌಂಡು ಹಿಡ್ಕೊರಿ. ಸರ್ಕಲ್ ಮಾಡಕ ರೌಂಡು. ಇದು ರೌಂಡು. ಇದನ್ನ ಹಿಂಗೆ ಮಾಡಬೇಕು. ರೌಂಡು
ತತ್ತಿ ಆಕಾರ ಮಾಡಬೇಕು, ಯಾವ ಆಕಾರ ನಾವು ರೌಂಡ್ ಮಾಡ್ಬೇಕು ಅನ್ನೋದು ಅಂಥದ್ದು ಇದ್ರೊಳಗೆ ಇಲ್ಲಿ ಐತಲ್ಲ, ಇಲ್ಲಿ ಅಳಿತೈತಲ್ಲ, ಅಳತೆ ಮ್ಯಾಗ್ರಿ ಇದು ಏನೈತಿ ಈ ಆಯಾ ಪಾಯ ನಾವು ಇದ್ರಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಲ್ರಿ ಇಲ್ಲಿ ಇವನ ಹಿಂಗೆ ಇತ್ತು. ಐಹೊಳ್ಯಾಗ ಒಂದು ಗುಡಿ ಕಟ್ಟ್ಯಾರ, ಇದ್ರ ಉಪಯೋಗ ಮಾಡ್ಕೊಂಡು ಗುಡಿ ಕಟ್ಟ್ಯಾರ. ಅಲ್ಲಿ ಕವಡಿ ಹಾಸಂಗೆ ಐತ್ರಿ, ಪಗಡಿ ಆಡೋದು ಅದ್ರ ಕಾಯಿ. ದೀಪಾವಳಿಗಾಗ ಮಾನಮಿಲಿಂದ ದೀಪಾವಳಿ ತನಕ ಆಡ್ತಾರೆ ರೈತರು. ಏನ್ರಿ ಪಗಡಿ ಇವೆಲ್ಲ ಥರದ ಹಿಂದಕ್ಕೆ ರೈತರು ಉಪಯೋಗ ಮಾಡೋಂಥ ಬಸ್ ಈಗೊಂದ ಎಲ್ಲ ಬಂದವು ತೆಗೆದಿಡ್ತಾರೆ. ಏರೋಸ್ ಬಂದೈತಿ, ಅವಾಗ ಈ ಗಳಿಗ್ಯಾಗನ ರಾಶಿ ತೆಗೆದಿಡೋರು. ತೆಗೆದಿಟ್ಟು ಇದು ಮುಚ್ಚಿ ಇದಕ್ಕೆ ಸಗಣಿ ಎಲ್ಲ ಮೆತ್ತಿ ನುಸಿ ಬೀಳದಂಗೆ ಮಾಡಿ ಇಲ್ಲೊಂದು ಅರಿಬಿ ಇಡೋರು. ಈ ಅರಿಬಿ ತಕೊಂಡು ದಿನ ಏಸ್ಬೇಕು, ಹಸ ಜೋಳ ತಕೊಂಡವ್ರು. ಏನ್ರಿ ಇದು ಎತ್ತಿ ನೋಡ್ರಿ, ಅದು ಎಷ್ಟು ಹಗರ ಐತಿ ಪ್ಲಾಸ್ಟಿಕ್. ಹೌದ್ರಾ? ಇದಕ್ಕೆ ಇದಕ್ಕಿಂತ ಮುಕ್ಕಟ್ಟು ಇದು ಇತ್ತು. ಇದನ್ನ ಎತ್ತಿ ನೋಡ್ರಿ, ವಜ್ಜೆ ಐತ್ರ. ನೀವು ಹಾಗ ಹೌದ್ರಾ? ಹೌದ್ರಾ? ಹ್ಞೂ ಇದು ಯಾವ್ದ್ರಿ? ಪ್ಲಾಸ್ಟಿಕ್ ರೀ, ಇದು ಪ್ಲಾಸ್ಟಿಕ್ಕಿನ ಕೊಡ ಇದು. ಹಾಂ ಇದು ಕಲ್ಲು ಬಾಣಿ ಇದು ಬರ್ದೈತಿ ನೋಡಲ್ಲಿ, ಕಲ್ಲು ಬಾಣಿ. ಇದು ಮಸಾಲೆ ಕೊಟ್ಟು ಕಡ್ಬತ್ತು. ಇದನ್ನ ಎತ್ತಿ ನೋಡ್ರಿ, ಎತ್ತಿ ನೋಡ್ರಿ. ಹೌದ್ರಾ? ವಜ್ಜೆ ಐತ್ರಿ. ಒಬ್ರು ತೆಲಿಗೆ ಒಗದ್ ಬಿಡ್ರಿ ನೋಡೋಣ. ಇದು ಇವು ಎಷ್ಟಕ್ಕೂ ಕೊಡ್ಲಿಗೆ ಹೆಸರು ಅದಾವ್ರಿ ಸರ. ಇದು ಒಡ್ಗೊಡ್ಲಿ, ಇದು ಎಮ್ಗೊಡ್ಲಿ, ಇದು ಪರ್ಸ್ಗೊಡ್ಲಿ, ಚಪ್ಪಗೊಡ್ಲಿ, ಸೀಳ್ಗೊಡ್ಲಿ, ಕೈಗೊಡ್ಲಿ, ಬಾಚ್ಗೊಡ್ಲಿ, ಹಿಂಗೆ ಅನೇಕ. ಇದು ನೆರಗೋಲಿದು ಮೇವು ಹಿರಿಯಕ್ಕ. ಏನ್ರಿ ಇದು ಕಡ್ಗೋಲು, ಮೇವಿನ ಗುದ್ದಿ. ಏನ್ರಿ ಇದು ಗುದ್ಲಿ, ಪಿಕಾಸಿ, ಸಲಿಕೆ, ಇದು ಚುಚ್ಚದ ಕಾಳು ತಗೊಳಕ ಪಿಕಾಸಿ. ಏನ್ರಿ ನಾಯಿ ಕೊಳ್ಳಾಗ ಕೊಳ್ಕಣ್ಣಿ, ತಗಡಿನ ಕೊಳ್ಕಣ್ಣಿ ಇದೈತಿ ನೋಡು. ಇವು ಆರ್ತೀವಿ. ಇವು ಹಾರಿ ಚಡಿ ಅಂತಾರೆ ಇದಕ್ಕೆ, ಅಂದ್ರೆ ಮದ್ದಿಟ್ಟು ಹಾರಿಸೋದು. ಇದು ಇದು ಉಣ್ಣಿ ಕತ್ತರಿಸು ಕತ್ರಿ. ಏನ್ರಿ ಬಣಿವಿ ಹೊದಿಕೆ ಮಾಡು ಚುಚ್ಚದ ಇಕ್ಕಳ. ಇವು ಜಂತುಗುಂಟಿ, ಮಡಿಗುಂಟಿ, ಜಂತುಗುಂಟಿ. ಇದು ಗಾರಿ. ಇವುದು ಇದೈತಲ್ಲ ಹಿಡಿಸಲು ತೂತ್ ಹಾಕೋದು. ಇದು ಮುಕ್ಕಟ್ಟ ಒಬ್ಬವ ಜಗ್ಗುದು, ಇಲ್ಲಿ ಹತ್ತಿ ಕಿಡಿಯೋದು, ತೂತ್ ಹಾಕೋದು. ತುಂಬಾ ಚೆನ್ನಾಗಿ ತುಂಬಾ ಐ ಥಿಂಕ್ ಒಂದು ಅರ್ಧ ಗಂಟೆ ಮೇಲೆ ಆಯ್ತಲ್ಲ ಬ್ರೋ? ಅರ್ಧ ಗಂಟೆ ಮೇಲೆ ಆಯ್ತು. ಇಷ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಯಾವ್ದು ಒಂದು ಬಿಡ್ಲಾರ್ದಂಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತಾ ಬಂದ್ರಿ. ತುಂಬಾ ಧನ್ಯವಾದ.